ಮತ್ತೊಂದು ಕಡೆ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮವಾಗಿ ರಾಜ್ಯದ ಹಲವೆಡೆ ಉಂಟಾಗಿದ್ದ ಈ ಅಡುಗೆ ಅನಿಲ ಪೂರೈಕೆಯಲ್ಲಿನ ವ್ಯತ್ಯಯ ಜನರನ್ನ ಕಂಗಾಲ್ ಮಾಡಿತ್ತು. ಹುಬ್ಬಳ್ಳಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇವತ್ತು ಕೂಡ ಮುಂದುವರೆದಿದೆ. ಬೆಳಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಅಡುಗೆ ಅನಿಲದ ಸಿಲಿಂಡರ್ ಸಿಗ್ತಿಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಹುಬ್ಬಳ್ಳಿ ಮಂದಿ. ಒಂದು ಕಡೆ ಸಿಲಿಂಡರ್ ಬುಕ್ಕಿಂಗ್ ಆದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ KYCಗಾಗಿ ಸಾರ್ವಜನಿಕರು ಗ್ಯಾಸ್ ಏಜೆನ್ಸಿ ಮುಂಭಾಗ ಮುಗಿಬೀಳ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಗ್ಯಾಸ್ ಸಿಲಿಂಡರ್ಗಳಲ್ಲಿ ಪೂರೈಕೆಯಲ್ಲಿ ಯಾವುದೇ ರೀತಿ ವ್ಯತ್ಯಯ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ ಕೇಂದ್ರ ರಾಜ್ಯ ಸರ್ಕಾರ ಹೇಳ್ತಿದ್ರು. ಈ ರೀತಿ ಸಮಸ್ಯೆ ಯಾಕೆ ಆಗ್ತಿದೆ ಅಂತ ಹೇಳಿ? ಎಸ್ ಖಂಡಿತವಾಗ್ಲೂ ಸ್ಮಿತಾ, ಏನಂದ್ರೆ ಮಧ್ಯಪ್ರಾಚ್ಯದ ಯುದ್ಧದ ಒಂದು ಎಫೆಕ್ಟ್ ದಿನನಿತ್ಯ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ವಾಣಿಜ್ಯ ಬಳಕೆ ಅಂದರೆ ಈವರೆಗೂ ಕೂಡ ವಾಣಿಜ್ಯ ಬಳಕೆ ಸಿಲಿಂಡರ್ಗಾಗಿ ಸಾಕಷ್ಟು ಪರದಾಟ ಅನುಭವಿಸುವಂಥ ಪರಿಸ್ಥಿತಿ ಹೋಟೆಲ್ ಉದ್ಯಮಿಗಳಿಗೆ ಬಂದು ತಲುಪಿತ್ತು. ಈಗ ಗೃಹ ಬಳಕೆ ಸಿಲಿಂಡರ್ಗಳಿಗೂ ಕೂಡ ಇದೇ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಸದ್ಯ ನಾನೀಗ ಕಾರವಾರ ರಸ್ತೆಯಲ್ಲಿರ್ತಕ್ಕಂಥ ಏಜೆನ್ಸಿಯ ಮುಂದೆ, ಗ್ಯಾಸ್ ಸಿಲಿಂಡರ್ ಏಜೆನ್ಸಿಯ ಮುಂದೆ ಇದ್ದೀನಿ. ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪ್ರತಿನಿತ್ಯವೂ ಕೂಡ, ಇದು ಕೇವಲ ಇವತ್ತು ಒಂದು ದಿನದ ಒಂದು ಸಮಸ್ಯೆ ಅಲ್ಲ, ಪ್ರತಿನಿತ್ಯವೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ ಪಡೆದುಕೊಳ್ಳೋದಕ್ಕಾಗಿ ಇಲ್ಲಿ ಸಾಕಷ್ಟು ಕ್ಯೂನಲ್ಲಿ ನಿಂತಿರ್ತಾರೆ. ಒಂದ್ ಕಡೆ ಏಜೆನ್ಸಿಗಳ ಒಂದು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಖಾಲಿ ಸಿಲಿಂಡರ್ಗಳನ್ನ ತಂದು ಇಲ್ಲಿ ತಮಗೆ ಸಿಲಿಂಡರ್ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದು ಸಾರ್ವಜನಿಕರು ಇಲ್ಲಿ ಮುಂದಾಗಿರುವಂಥದ್ದು. ಮಹಿಳೆಯರು ತಮ್ಮ ಮಕ್ಕಳ ಜೊತೆಗೆ ಬೆಳಗ್ಗೆ ಕೂಡ ಸಂಜೆವರೆಗೂ ಇದೇ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ಗಾಗಿ ಹಪಾಪಿ ಇಲ್ಲಿ ಶುರುವಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಬಹುತೇಕ ಜನ ಹೇಳೋದೇನೆಂದ್ರೆ, ನಮ್ಮ ಸಿಲಿಂಡರ್ಗಳು ಬುಕ್ ಆಗಿದ್ದಾವೆ, ಬುಕ್ ಆದರೂ ಕೂಡ ಇಲ್ಲಿ ಏಜೆನ್ಸಿಗಳಿಗೆ ಬಂದು ನಾವು ಕಾದು ಕುಳಿತರೂ ಕೂಡ ಕೇವಲ ಸಬೂಬನ್ನು ಹೇಳುವಂಥ ನಿಟ್ಟಿನಲ್ಲಿ ಇಲ್ಲಿ ಏಜೆನ್ಸಿಗಳ ಸಿಬ್ಬಂದಿಗಳು ಮುಂದಾಗ್ತಾರೆ ಅಂತಕ್ಕಂಥ ಕೆಲವೊಂದಿಷ್ಟು ಆರೋಪಗಳನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸಾರ್ವಜನಿಕರು ಸಾಕಷ್ಟು ಒಂದು ಆಕ್ರೋಶವನ್ನು ಇಲ್ಲಿ ಹೊರಹಾಕ್ತಾ ಇದ್ದಾರೆ. ನಾನು ಸಾರ್ವಜನಿಕರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನು ಸಮಸ್ಯೆ? ಸಿಲಿಂಡರ್ ಸಿಗ್ತಾ ಇದೆಯಾ ತಮಗೆ ಮೇಡಮ್? ಸಿಗಾಕುಂತಿಲ್ರಿ ಸಿಲಿಂಡರ್ 2 ತಿಂಗಳ ಮ್ಯಾಲ ಆತ್ರಿ. ನಾವು ಒಲಿ ಮೇಲೆ ಸಣ್ಣ ಮಕ್ಕಳು ಅದಾವು ಮನ್ಯಾಗ, ಹ್ಯಾಂಗ್ ಮಾಡಿ ಊಟ ಮಾಡಿಸ್ಬೇಕ್ರಿ, ಅಡಿಗೆ ಹಂಗೆ ಮಾಡ್ಬೇಕ್ರಿ. ಗ್ಯಾಸ್ ಎಲ್ಲ ಬಂದಾದ್ರೆ ನಮ್ಮ ನೋಡಿದ್ರೆ 3-4 ಮಕ್ಕಳ್ರಿ ಇರುದ ಮನ್ಯಾಗ. ಒಂದೊಂದ ಗ್ಯಾಸಿನ ಟಾಕಿ ಐತ್ರಿ, ಅದು ಖಾಲಿಯಾಗಿ 2 ತಿಂಗಳಾತು. ಒಲಿ ಮೇಲೆ ಮಾಡಾಕುಂತಿ, ಒಲಿ ಮೇಲೆ ಮಾಡ್ಬೇಕಂದ್ರೆ ಮಳಿ ಚಾಲು ಆಗಾಕುಂತೈತ್ರಿ ಸಂಜಿಗಂದ್ರೆ. ಏಜೆನ್ಸಿ ಅವ್ರು ಕೇಳಿದ್ರೆ ಏನಂತಾರ? ಗ್ಯಾಸಿಂದ ಇದು ಮಾಡ ಅದು ಮಾಡ ಅನ್ನೋದು ಮಾಡಿದ್ರೂ ಬರಾಕುಂತಿಲ್ರಿ. ಬುಕಿಂಗ್ ಮಾಡ ಅನ್ನಕುಂತಾರ, ಬುಕಿಂಗ್ ಮಾಡಿವ್ರಿ, ಬುಕಿಂಗ್ನು ಮಾಡಿದ್ರೆ ಬರಾಕುಂತಿಲ್ಲ ಗ್ಯಾಸ್. ಇಲ್ಲೇ ನೋಡಿದ್ರೆ ಪಾಳಿ ಹಚ್ಚಿದ್ರು, ಮತ್ತೆ ಪಾಳಿ ಹಚ್ಚಿದ್ರೂ ಬರಂಗಿಲ್ಲ ಅಂತ ಹೇಳಾಕುಂತಾರ. ಏನು ಹೇಳಿ ಮಾಡ್ಬೇಕು ನೋಡ್ರಿ ನಮಗೆ. ತಮ್ಮ ಸಿಲಿಂಡರ್ ಸಿಗ್ಲಾರ್ದೆ? ಇಲ್ಲ ರೀ, ನಾವು ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀವಿ ಬೆಂಗಳೂರಿಗೆ. ಕೆಲವೊಂದಿಷ್ಟು ಮಹಿಳೆಯರು ಹೇಳ್ತಾ ಇರುವಂಥದ್ದು, ನಮಗೆ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸಾಕಷ್ಟು ಜನ ಈ ಸಮಸ್ಯೆಯನ್ನ ಇಲ್ಲಿ ತೋಡ್ಕೊಳ್ತಾ ಇರುವಂಥದ್ದು. ಸರ್, ತಮಗೆ ಸಿಲಿಂಡರ್ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ ಸರ್. ನಾವು 7 ತಾರೀಕಿಗೆ ಬುಕ್ ಮಾಡಿದ್ದು, ಇನ್ನೂ ಬರ್ತಾ ಇಲ್ಲ, ಏನಿಲ್ಲ. ಇವ್ರು ನೋಡಿದ್ರೆ ಬುಕಿಂಗ್ ಮಾಡಿ ಅನ್ನೋದಾರ. ಆ ಸರ್ವರ್ ಬರೀ ಬಿಸಿ ಬರಾಕತ್ತೈತೆ ಹೊಳ್ಳಾಮಳ. ಆ ಕಾರಣ ನಾವು ಇಲ್ಲಿ ಪರದಾಡ್ತಾ ಇದ್ವಿ. ಬಿಸಿಲಾಗ ಮನೆ ಕೆಲಸ ಬಿಟ್ಟು ಇಲ್ಲಿ ಬಂದು ನಿಂತಿದ್ವಿ. ಬೆಳಗ್ಗೆ 9 ಗಂಟೆನೇ ಬಂದೇವಿ. 9 ಗಂಟೆ ಬಂದು ಇಲ್ಲಿ ಏನು ಹೇಳಿದ್ರು, ಅವರು ಬುಕ್ ಮಾಡ್ತಾ ಇಲ್ಲ, ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಈ ಕಾರಣ ಅಂದರೆ ಬುಕ್ ಮಾಡೇವಿ, ಬುಕ್ ಮಾಡಿದ್ರು ಅದ್ರಾಗ ರಿಫಿಲ್ ನಂಬರ್ ಬರೋಲ್ದು, ಅದು OTP ಬರೋಲ್ದು. ಆಮೇಲೆ ಇಲ್ಲಿ ಬಂದು ಪಾಳೆ ಹಚ್ಚಿದ್ರೆ ಇಲ್ಲಿ ಏನು ಬರ್ತೈತೆ ಹೋರಿ ಬುಕ್ ಮಾಡ್ಕೋರಿ. ಅಲ್ಲಿ ಕೇಳಿದ್ರೆ ನೀವು ಹೋಗಿ ಚೀಟಿ ತೊಂಬರಿ, ಇಲ್ಲಿ ಆಫೀಸ್ದಾಗ ಹೋಗಿ ಚೀಟಿ ತೊಂಬರಿ, ಆಮೇಲೆ ನಿಮ್ಗೆ ಕೊಡ್ತೀವಿ ಅಂತೇಳಿ ಡೆಲಿವರಿ ಬಾಯ್ ಹೇಳ್ತಾರೆ. ಸರ್, ನಿಮ್ದು ಏನು ಸಮಸ್ಯೆ, ಏನು ಹೇಳ್ತಾರೆ ಇಲ್ಲಿ ಏಜೆನ್ಸಿ ಸರ್? ನಾ ಫೆಬ್ರವರಿ 19 ತಾರೀಕು 1ನೇ ಸಿಲಿಂಡರ್ ತೊಗೊಂಡಿದ್ದೆ. ಆ ನಂತರ ಬುಕ್ ಮಾಡಕ್ಕೆ ಹೋದ್ರೆ ಬುಕ್ ಆಗ್ತಾ ಇಲ್ಲ ಸರ್.
ಪದೇ ಪದೇ ನೋಡಿದ್ರೆ ಅದು ಆನ್ಲೈನ್ ಮುಖಾಂತರ ಬುಕ್ ಆಗಿಲ್ಲ ಅಂತಾರೆ ಇವರು. ನಮ್ಗೆ ಅಡುಗೆ ಮಾಡಲಿಕ್ಕೆ ತೊಂದರೆ ಮಾಡೋದು 1.5 ತಿಂಗಳು ಅದು ಇವತ್ತಿನ ಡೇಟಿಗೆ ಹಿಡಿದ್ರೆ ಫೆಬ್ರವರಿ 19ಕ್ಕೆ ತೊಗೊಂಡಿದ್ದು ನಾವು ಸಿಲಿಂಡ್ರು. ಪುನಃ ಬುಕ್ ಮಾಡೋಕೆ ಹೋದ್ರೆ ಬುಕ್ ಆಗ್ತಾ ಇಲ್ಲ, ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಆಗ್ತಾ ಇಲ್ಲ. ಆ ನಂತರ ನಿಮ್ಗೆ ಬೇರೆ ನಂಬರ್ ಕೊಡ್ತೀವಿ, ಆ ನಂಬರ್ಗೆ ಬುಕ್ ಮಾಡಿದ್ರು. ಅದ್ರ ಒಂದು ವಾರ ಬಿಟ್ಟು ಮಾಡಿಕೊಂಡ್ರೆ ಬುಕ್ ಆಯಿತು. ಆ ನಂತರ ನಮ್ಗೆ ಕಾರ್ಡ್ ಹಾಕ್ತಾರೆ ಇವರು, ಪದೇ ಪದೇ ಕಾರ್ಡ್ ಹಾಕ್ತಾರೆ ರೀ. ನಮ್ಗೆ ಭಾಳ ತೊಂದರೆ ಇದೆ. ಏನು ಸಮಸ್ಯೆ ಆಗ್ತಿದೆ? ಇದೆಲ್ಲ ಪಬ್ಲಿಕ್ಕಿಗೆ ರೀ ಸರ್. ಸಣ್ಣ ಮಕ್ಕಳು ತೊಗೊಂಡು ಬಂದಿದ್ದಾರೆ. ಆಮೇಲೆ ದಯವಿಟ್ಟು ಎಲ್ಲ ಕೆಲಸಕ್ಕೆ ಬಿಟ್ಟು ಲೇಡೀಸು ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಕ್ಯೂ ಒಂದು ವಾರಲಿಂತ್ರ ಎಲ್ಲ ಕೆಲಸಕ್ಕೆ ಬಿಟ್ಟು ಬಂದಿದ್ದಾರೆ ಜನ. ಆನಂತರ ರಿಕ್ವೆಸ್ಟ್ ನಿಮಗೆ ಬೇಗ ಅವ್ರಿಗೆ ಗ್ಯಾಸ್ ಮನೆಗೆ ಕೊಟ್ಟು ಕಳಿಸ್ತಾ ಇರಬೇಕು. ಲೇಡೀಸ್ಗೆ ಸಿಕ್ಕಾಪಟ್ಟೆ ಕೆಲಸ ಇರ್ತಾವೆ ಮನೆಯಲ್ಲಿ. ಸ್ಮಿತಾ, ಇದಿಷ್ಟು ಸಾರ್ವಜನಿಕರ ಒಂದು ಆಕ್ರೋಶದ ಮಾತುಗಳು. ಒಂದು ಕಡೆ ಒಂದೊಂದು ತಿಂಗಳು ಕಳೆದರೂ ಕೂಡ ಏಜೆನ್ಸಿಗಳ ಮುಂದೆ ಬಂದರೂ ಕೂಡ ನಮಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ತಾವು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಮಹಿಳೆಯರು, ಪುರುಷರು ಹೀಗೆ ಬಹುತೇಕ, ಇದು ಕೇವಲ ಕಾರವಾರ ರಸ್ತೆಯಲ್ಲಿರ್ತಕ್ಕಂಥ ಏಜೆನ್ಸಿಯ ಒಂದು ಸಮಸ್ಯೆ ಅಲ್ಲ, ಬಹುತೇಕ ಏಜೆನ್ಸಿಗಳ ಮುಂದೆ ಇದೇ ರೀತಿ ಕ್ಯೂನಲ್ಲಿ ನಿಂತು ಸಿಲಿಂಡರ್ಗಾಗಿ ಪರದಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳು ನಮಗೆ ಕಾಣ್ತಾ ಇದ್ದಾವೆ. ಯಾಕಂದರೆ ಒಂದೊಂದು ತಿಂಗಳು ಕಳೆದ್ರು ಕೂಡ, ಯಾಕಂದರೆ ಬುಕ್ಕಿಂಗ್ ಒಂದು ಸಮಸ್ಯೆಯಲ್ಲಿ ಬುಕ್ಕಿಂಗ್ನಲ್ಲಿ ಒಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಜೊತೆಗೆ ಏಜೆನ್ಸಿಗಳು ಸಮರ್ಪಕವಾಗಿ ನಮಗೆ ಪೂರೈಕೆ ಮಾಡ್ತಾ ಇಲ್ಲ ಸಿಲಿಂಡರ್ಗಳನ್ನು ಅಂತಕ್ಕಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ಕಡೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ರೀತಿ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಸಮಸ್ಯೆ ಇಲ್ಲ ಅಂತಕ್ಕಂಥ ಒಂದು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ, ಯಾಕೆ ಜನರ ಒಂದು ಕಣ್ಣೊರೆಸುವಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ ಅಥವಾ ಜನರ ಮೂಗಿಗೆ ತುಪ್ಪ ಒರೆಸುವಂಥ ಒಂದು ಕೆಲಸವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಂತಕ್ಕಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಬಹುತೇಕ ಏಜೆನ್ಸಿಗಳ ಮುಂದೆ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ಖಾಲಿ ಸಿಲಿಂಡರ್ಗಳನ್ನು ಹಿಡಿದು ತಂದು ನಮಗೆ ಸಿಲಿಂಡರ್ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದು ಇಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಹುತೇಕ ಒಂದು ಸಾರ್ವಜನಿಕರ ಸಮಸ್ಯೆ ಕೂಡ ಇದು ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಮರ್ಪಕವಾಗಿ ಅಂದ್ರೆ ಒಂದು ತಿಂಗಳ, ಈಗ ಸರ್ಕಾರದ ಒಂದು ನಿಯಮದ ಪ್ರಕಾರ 25 ದಿನಗಳ ಕಾಲ ಏನು ಸಿಲಿಂಡರ್ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಳುವಂತ ಒಂದು ನಿಯಮವನ್ನ ಕೊಟ್ಟಿದೆ. ಆದ್ರೆ ಒಂದು ತಿಂಗಳು ಕಳೆದ್ರೂ ಕೂಡ ಧನ್ಯವಾದ ಪ್ರಕಾಶ್ ಮಾಹಿತಿ. ಸಿಲಿಂಡರ್ಗಳನ್ನ ಅಂತಕ್ಕಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ಕಡೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ರೀತಿ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಸಮಸ್ಯೆ ಇಲ್ಲ ಅಂತಕ್ಕಂಥ ಒಂದು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ, ಯಾಕೆ ಜನರ ಒಂದು ಕಣ್ಣೊರೆಸುವಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ ಅಥವಾ ಜನರ ಮೂಗಿಗೆ ತುಪ್ಪ ಒರೆಸುವಂಥ ಒಂದು ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಂತಕ್ಕಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಬಹುತೇಕ ಏಜೆನ್ಸಿಗಳ ಮುಂದೆ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ಖಾಲಿ ಸಿಲಿಂಡರ್ಗಳನ್ನು ಹಿಡಿದು ತಂದು ನಮಗೆ ಸಿಲಿಂಡರ್ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದು ಇಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಹುತೇಕ ಒಂದು ಸಾರ್ವಜನಿಕರ ಸಮಸ್ಯೆ ಕೂಡ ಇದು ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಮರ್ಪಕವಾಗಿ ಅಂದ್ರೆ ಒಂದು ತಿಂಗಳ, ಈಗ ಸರ್ಕಾರದ ಒಂದು ನಿಯಮದ ಪ್ರಕಾರ 25 ದಿನಗಳ ಕಾಲ ಏನು ಸಿಲಿಂಡರ್ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಳುವಂತ ಒಂದು ನಿಯಮವನ್ನ ಕೊಟ್ಟಿದೆ. ಆದ್ರೆ ಒಂದು ತಿಂಗಳು ಕಳೆದ್ರೂ ಕೂಡ ಧನ್ಯವಾದ ಪ್ರಕಾಶ್ ಮಾಹಿತಿ.